ನಮಸ್ಕಾರ ಆತ್ಮೀಯರೇ, ಒಬ್ಬರ ವ್ಯಕ್ತಿತ್ವವನ್ನು ಆತನ ಸದ್ಗುಣಗಳಿಂದ ಅಳೆಯಬೇಕೇ ಹೊರತು ಆಸ್ತಿ, ಅಂತಸ್ತು, ಶ್ರೀಮಂತಿಕೆಯಿಂದ ಅಲ್ಲ. ಭಾರವಾಗುವಷ್ಟು ಹತ್ತಿರವಾಗಬಾರದು, ಮರೆತು ಬಿಡುವಷ್ಟು ದೂರವಿರಬಾರದು. ಭರವಸೆ ಹಾಗೂ ಕನಸುಗಳು ನಮ್ಮ ಕೂದಲು ಹಾಗೂ ಉಗುರಿನ ಹಾಗೆ ಇರಬೇಕು, ಕತ್ತರಿಸಿದಷ್ಟು ಬೆಳೆಯುತ್ತಿರಬೇಕು. ನಿಮ್ಮ ಅತಿಯಾದ ನಿಯತ್ತೆ ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿಬಿಡುತ್ತದೆ. ಪ್ರೀತಿ ಮತ್ತು ಸ್ನೇಹ ತುಂಬ ಅತ್ಯಮೂಲ್ಯವಾದುದು. ಅದನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ, ಅದಕ್ಕೆ ಒಂದು ಬೆಲೆ ಇರುತ್ತದೆ. ಒಬ್ಬರು ಸುಮ್ಮನೆ ಇದ್ದ ಮಾತ್ರಕ್ಕೆ ಅವರಿಂದ ಏನೂ ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಬೇಡಿ. ಯಾಕೆಂದರೆ ಶಾಂತವಾದ ಸಮುದ್ರದಲ್ಲೇ ಸುನಾಮಿ ಏಳೋದು. ನಾನು ಮಾಡಿದ ತಪ್ಪು ಏನೆಂದರೆ, ನಾನು ನಂಬಿದವರ ವಿಶ್ವಾಸದಿಂದ ಮಾತನಾಡುತ್ತಿದ್ದಾರೆ ಎಂದು ತಿಳಿದುಕೊಂಡೆ. ಆದರೆ ಅವರು ನಟಿಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ಜಗತ್ತಿನಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸುವುದಕ್ಕೆ ಆಗುವುದಿಲ್ಲ. ತಪ್ಪು ಮಾಡಿದವರನ್ನು ಕ್ಷಮಿಸಬಹುದು, ಆದರೆ ಆತ್ಮಸಾಕ್ಷಿ ಇಲ್ಲದ ದ್ರೋಹಿಗಳನ್ನು, ನಯವಂಚಕರನ್ನು ಯಾರೂ ಕ್ಷಮಿಸುವುದಿಲ್ಲ. ಕೊನೆಗೆ ದೇವರು ಕೂಡ ಕ್ಷಮಿಸುವುದಿಲ್ಲ. ಯಾರಾದರೂ ನಮಗೆ ಕೆಟ್ಟದ್ದನ್ನು ಮಾಡುತ್ತಿದ್ದರೆ ಅವರು ಅದನ್ನು ಮಾಡಲಿ, ಅದು ಅವನ ಕರ್ಮ ಮತ್ತು ಸಮಯವು ಖಂಡಿತವಾಗಿಯೂ ಅವರ ಕ್ರಿಯೆಗಳ ಫಲವನ್ನು ನೀಡುತ್ತದೆ. ಆದರೆ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು, ಏಕೆಂದರೆ ಇದು ನಮ್ಮ ಧರ್ಮ. ಆತ್ಮೀಯರೇ, ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಆತ್ಮೀಯರೇ, ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ. ಧನ್ಯವಾದಗಳು ಆತ್ಮೀಯರೇ, ಧನ್ಯವಾದಗಳು.